ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರದ ರಸ್ತೆಯ ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗಿರತಕ್ಕಂಥ ಕೊನೆಯ ಸೈಟಿನ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಒಂದು ಉದಾಹರಣೆಯೊಂದಿಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಉತ್ತರದ ರಸ್ತೆ. ಈ ಒಂದು 30-40ನೋ 30-50ನೋ ಯಾವುದೋ ಒಂದು ಸೈಟಿಗೆ ಉತ್ತರದ ರಸ್ತೆ ಬಂದು ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗಿರುತ್ತೆ. ನೀವು ಈ ರಸ್ತೆಗೆ ಈ ಸೈಟಿಗೆ ಬರಬೇಕು ಅಂದರೆ ಉತ್ತರದ ರಸ್ತೆ ಡೆಡ್ ಎಂಡಿಗೆ ಬಂದ್ರೇ ಈ ಸೈಟು. ನೀವು ಯಾವುದೇ ರಸ್ತೆನೂ ಇದಕ್ಕೆ ಕನೆಕ್ಟ್ ಆಗೋದಿಲ್ಲ. ಆ ಥರದ ಉತ್ತರದ ರಸ್ತೆಯ ಪಶ್ಚಿಮಕ್ಕೆ ಡೆಡ್ ಎಂಡ್ ಸೈಟು ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಈ ರೀತಿಯ ಸೈಟು ತುಂಬ ಒಳ್ಳೆಯದು. ಉತ್ತರದ ರಸ್ತೆಯ ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗಿರತಕ್ಕಂಥ ಕೊನೆ ಸೈಟ್ ಆಗ್ಬೋದು, ಎರಡನೇ ಸೈಟ್ ಆಗ್ಬೋದು, ತುಂಬ ಒಳ್ಳೆಯ ಸೈಟು. ಈ ಥರದ ಸೈಟ್ಗಳನ್ನ ತೆಗೆದುಕೊಂಡ್ರೆ ನಿಮಗೆ ಮನೆ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೀವು ಮನೆ ಕಟ್ಟೋದಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂದ್ರೂ ನೀವು ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಕೊಡುವಂಥ ಸೈಟು ಡೆಡ್ ಎಂಡ್ ಸೈಟು. ಒಂದು ಒಳ್ಳೆಯ ರೀತಿಯ ಅನುಕೂಲ ಆಗುತ್ತೆ. ಈ ಸೈಟ್ಸು ನಾರ್ತ್ ರೋಡ್ದು ಡೆಡ್ ಎಂಡ್ದು ತುಂಬ ಒಳ್ಳೆಯದು. ಈ ರೀತಿಯ ಡೆಡ್ ಎಂಡ್ಸ್ನ ಯಾವುದೇ ಕಾರಣಕ್ಕೂ ಕೆಟ್ಟದ್ದಲ್ಲ. ಯಾಕಂದರೆ ಮೊನ್ನೆ ದೇವನಹಳ್ಳಿಯಿಂದ ನನಗೆ ಒಬ್ಬರು ಫೋನ್ ಮಾಡಿದರು, ಸರ್ ಈ ಥರ ನಂದು ಉತ್ತರದ ರಸ್ತೆಯ ಡೆಡ್ ಎಂಡ್ ಸೈಟು ಅದು ವಾಸ್ತುಗೆ ಬರೋದಿಲ್ಲ, ಮಾರ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಏನು ಸರ್ ಯಾವ ಥರ ಅಂತ ನನ್ನ ಕೇಳಿದರು. ನಾನು ಹೇಳಿದೆ ಅವರಿಗೆ, ಇಲ್ಲ, ಉತ್ತರದ ರಸ್ತೆಗೆ ಪಶ್ಚಿಮದ ಡೆಡ್ ಎಂಡ್ ಸೈಟು ತುಂಬ ಒಳ್ಳೆಯದು. ಡಿಗ್ರೀಸ್ ವೈಸು ಕರೆಕ್ಟಾಗಿದ್ದು ಒಂದು 5-10 ಡಿಗ್ರಿ ಡಿಫರೆನ್ಸ್ ಇದ್ದು ಉತ್ತರದ ರಸ್ತೆಯ ಪಶ್ಚಿಮಕ್ಕೆ ಡೆಡ್ ಎಂಡ್ ಕೊನೆಯ ಸೈಟು ಅಥವಾ ಎರಡನೇ ಸೈಟ್ ಆದರೆ ತೆಗೆದುಕೊಳ್ಳಿ, ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೀವು ಮಾರಬೇಡಿ, ಅದು ಒಳ್ಳೆಯದು ಅಂತಲೇ ಹೇಳಿದ್ದೇನೆ. ಹಾಗಾಗಿ ಆ ಥರದ ತೊಂದರೆಗಳು, ಆ ಥರದ ಗೊಂದಲಗಳು ಬೇಡ ಅಂಥೇಳಿ ಈ ದಿನ ನಾನು ಯಾವುದೇ ರಸ್ತೆಗೆ ಡೆಡ್ ಎಂಡ್ ಸೈಟ್ಸ್ ಅಂದರೆ ಯಾವ ರೀತಿ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ನೋಡಿ, ಇದರಲ್ಲಿ 4 ನೋಡಿ, ಪೂರ್ವದ ರಸ್ತೆದು ದಕ್ಷಿಣಕ್ಕೆ ಡೆಡ್ ಎಂಡ್ ಬರೋದು ಒಂದು ಬರುತ್ತೆ, ಇದು ಉತ್ತರದ ರಸ್ತೆ. ಅದೇ ರೀತಿ ಪಶ್ಚಿಮದ ರಸ್ತೆ ದಕ್ಷಿಣಕ್ಕೆ ಡೆಡ್ ಎಂಡ್ ಬರುತ್ತೆ, ಅದು ಒಂದು. ಸೌತ್ ರೋಡು ಮನೆಗೆ ಡೆಡ್ ಎಂಡ್ ಬರುತ್ತೆ. 4 ರೀತಿ ಬರುತ್ತೆ. ನಾರ್ತ್ದು 1, ಸೌತ್ದು 2, ವೆಸ್ಟ್ದು 3, ಈಸ್ಟ್ದು 4. ಆ ರೀತಿ 4ರಲ್ಲಿ ಡಬಲ್ ಆಗುತ್ತೆ, 8 ಬರುತ್ತೆ. ಇದು ಈಸ್ಟ್ ರೋಡ್ ಆದರೆ ಈ ಕಡೆ ಸೈಟ್ಗೆ ವೆಸ್ಟ್ ರೋಡ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಅಂತ ವಿವರಿಸ್ತೇನೆ. ಈ ದಿನ ನಾರ್ತ್ ರೋಡ್ ಮಾತ್ರ ನಾನು ನಿಮಗೆ ಒಳ್ಳೇದೆಷ್ಟು ಕೆಟ್ಟದ್ದೆಷ್ಟು ಅಂತ ವಿವರಿಸ್ತಾ ಇದ್ದೇನೆ. ಉತ್ತರದ ರಸ್ತೆ ನಿಮ್ಮ ಸೈಟ್ಗೆ ಪಶ್ಚಿಮದಲ್ಲಿ ಡೆಡ್ ಎಂಡ್ ಆಗಿದ್ರೆ ತುಂಬ ಒಳ್ಳೆಯ ಸೈಟ್, ಅದು ತೆಗೆದುಕೊಳ್ಳಿ. ಅದೇ ಉತ್ತರದ ರಸ್ತೆ ಪಶ್ಚಿಮಕ್ಕೆ ಕಂಟಿನ್ಯೂಟಿ ಇದ್ದು ಪೂರ್ವಕ್ಕೆ ಈ ಸೈಟ್ಗೆ ಈ ರೀತಿ ಡೆಡ್ ಎಂಡ್ ಆಗಿ ಇಲ್ಲಿಗೆ ಎಂಡ್ ಆದರೆ, ಉತ್ತರದ ರಸ್ತೆ ಪೂರ್ವಕ್ಕೆ ಕಂಟಿನ್ಯೂಟಿ ಇಲ್ಲದೆ ಈ ಸೈಟು ಅಥವಾ ಈ ಸೈಟ್ ಆದರೆ ಇದು ತಪ್ಪು, ಬೇಡ. ಈ ಥರದ ಸೈಟು ಖರೀದಿ ಮಾಡಬಾರ್ದು. ಖರೀದಿ ಮಾಡಿದ್ರು ಅಷ್ಟು ಒಳ್ಳೇದಲ್ಲ. ಒಂದು ಒಳ್ಳೆಯ ನೆಮ್ಮದಿ ಜೀವನ ಮಾಡೋದಕ್ಕಾಗಲ್ಲ. ತಗೊಂಡ್ಬಿಟ್ಟಿದ್ದೀವಿ, ನಾವು ಏನು ಮಾಡೋದಕ್ಕೆ ಆಗಲ್ಲ. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಜೀವನ ಮಾಡೋದ್ರಲ್ಲಿ ತುಂಬ ಥರದ ವಿಧಾನಗಳಿದ್ದಾವೆ. ಒಂದು ಒಳ್ಳೆಯ ಸೈಟ್ ಅಲ್ಲ. ಪೂರ್ವದ ರಸ್ತೆ, ಉತ್ತರದ ರಸ್ತೆ ಪೂರ್ವಕ್ಕೆ ಡೆಡ್ ಎಂಡ್ ಆಗಿರೋದು, ಈ ಸೈಟಿಂದ ನೀವು ಪಶ್ಚಿಮಕ್ಕೆ ಹೋಗ್ತೀರ, ಅದರದ್ದೇ ಬೇರೆ ವಿಚಾರ. ನಾನು ಹೇಳ್ತಾ ಇರೋದು ಪಶ್ಚಿಮಕ್ಕೆ ಉತ್ತರದ ರಸ್ತೆ ಡೆಡ್ ಎಂಡ್ ಆಗಿರೋದು ತುಂಬ ಒಳ್ಳೆಯದು. ಈ ರೀತಿ ಸೈಟ್ಸ್ ತೆಗೆದುಕೊಳ್ಬೋದು. ಪೂರ್ವದಕ್ಕೆ ಕಂಟಿನ್ಯೂಟಿ ಇಲ್ಲದೆ ಡೆಡ್ ಎಂಡ್ ಆಗಿದ್ರೆ ಅದು ಅಷ್ಟು ಒಳ್ಳೆ ಸೈಟ್ ಅಲ್ಲ. ಉತ್ತರದ ರಸ್ತೆ ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗಿದ್ರೆ ತುಂಬ ಒಳ್ಳೆಯದು. ಈ ಥರದ ಉತ್ತರದ ರಸ್ತೆ ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗಿರೋ ಸೈಟ್ಸು ತೆಗೆದುಕೊಳ್ಬೋದು. ಯಾವುದೇ ರೀತಿ ಗೊಂದಲ ಬೇಡ, ತೆಗೆದುಕೊಂಡ್ರೆ ಮನೆನೂ ಕಟ್ಬೋದು. ಒಂದು ಒಳ್ಳೆಯ ರೀತಿಯ ಅನುಕೂಲ ಕೊಡುವಂಥ ಮನೆ ಆಗುತ್ತೆ, ಜಾಗ ಆಗುತ್ತೆ. ಆ ಸೈಟ್ ಕೆಪಾಸಿಟಿ ಇರುತ್ತೆ. ಸೈಟ್ಗಳ ವಿಚಾರದಲ್ಲಿ ವಾಸ್ತುಗೆ ಹೋದಾಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಉತ್ತರದ ರಸ್ತೆಯ ಡೆಡ್ ಎಂಡ್. ಅದೇ ರೀತಿ ಉತ್ತರದ ರಸ್ತೆ ಪೂರ್ವಕ್ಕೆ ಡೆಡ್ ಎಂಡ್ ಆದರೆ ಈ ಸೈಟ್ಗಳಿಗೆ ಅಷ್ಟು ಪವರ್ ಇರೋದಿಲ್ಲ. ಹಾಗಾಗಿ ಪಶ್ಚಿಮಕ್ಕೆ ಡೆಡ್ ಎಂಡ್ ಆಗ್ಬೋದು. ಯಾವುದೇ ರೀತಿ ಗೊಂದಲ ಬೇಡ. ಈ ಥರದ ಸೈಟ್ಗಳನ್ನ ತೆಗೆದುಕೊಳ್ಬೋದು. ಯಾವ ರೀತಿ ತೆಗೆದುಕೊಳ್ಬೋದು, ಯಾವ ಡೆಡ್ ಎಂಡ್ ಯಾವ ರೀತಿ ಒಳ್ಳೆಯದು, ಯಾವ ರೀತಿ ಕೆಟ್ಟದ್ದು ಅಂತ ಇದೇ ರೀತಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಒಂದು, ಅದರ ನಂತರ ಇನ್ನೊಂದು ಸಂಚಿಕೆಯಲ್ಲಿ ಎಲ್ಲ ಯಾವ ರಸ್ತೆಗೆ ಯಾವ ಡೆಡ್ ಎಂಡ್ ಆದರೆ ಒಳ್ಳೆಯದು ಕೆಟ್ಟದ್ದು ಅಂತ ನಿಮಗೆ ವಿವರಿಸ್ತೇನೆ. ನಮ್ಮ ಇರೋ ವಾಸ್ತು ಸಂಚಿಕೆಯ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ನೋಡ್ತಾ ಇರಿ.
ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ವಾಸ್ತು ಟಿಪ್ಸ್ನ ನಾನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಬಂದರೆ ನಿಮಗೆ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.